ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬೇರೆ ಒಬ್ಬರು ಜ್ಯೋತಿಷ್ಯರು ವಿವಾಹಕ್ಕೆ ಸಂಬಂಧಪಟ್ಟ ಒಬ್ಬರು ಹೆಣ್ಣು ಮಗಳಿಗೆ ಪರಿಹಾರವನ್ನು ತಿಳಿಸಿದರು. ಆ ಪರಿಹಾರವನ್ನು ಮಾಡಿಕೊಂಡ ನಂತರ ಇವರಿಗೆ ಬರ್ತಾ ಇದ್ದಂಥ ವರನ ಸಂಬಂಧಗಳು ಸಹ ನಿಂತೋಗಿವೆ. ಯಾಕೆ ಈ ರೀತಿ ಆಯಿತು ಅಂತಕ್ಕಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ಕುಟುಂಬದವರು ಅಂದರೆ ಇವರ ತಾಯಿ ನಮ್ಮ ಕಚೇರಿಗೆ ಬರೋದಕ್ಕೆ ಮುಂಚೆ ಬೇರೆ ಅವರ ಸ್ನೇಹಿತರ ಹತ್ರ ಯಾರ ಹತ್ರನೋ ಅಂಗಡಿಯಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಆ ಅಂಗಡಿಯವರು ನಮ್ಮ ಕಚೇರಿಗೆ ಭೇಟಿ ಕೊಡಲಿಕ್ಕೆ ಸಲಹೆಯನ್ನು ಕೊಟ್ಟರು. ಆ ಅಂಗಡಿಯವರ ನಮ್ಮ ಹತ್ರ ಬಂದು ಹೋದ್ಮೇಲೆ ಅವರ ಮನೆಯಲ್ಲಿದ್ದಂಥ ಒಂದು ಹೆಣ್ಮಗುವಿನ ಮದುವೆ ಆಯಿತು. ಜಾತಕ ಎಲ್ಲ ತಪ್ಪಾಗಿತ್ತು. ಆ ಹೆಣ್ಣು ಮಗುಗಳ ಜಾತಕವನ್ನು ಬೇರೆ ಮಾಡಿಕೊಟ್ಟು ಸೂಕ್ತ ಸಲಹೆ ಮಾರ್ಗದರ್ಶನ ತಿಳಿಸಿದ ಪ್ರಭಾವದಿಂದ 3 ತಿಂಗಳಲ್ಲಿ ಅವರಿಗೆ ಮದುವೆಯಾಗಿ ಹೋಯಿತು. ಇನ್ನೂ ಕೆಲವೊಂದಿಷ್ಟು ಅವರ ಸಂಬಂಧಿಕರ ಸಮಸ್ಯೆಗಳಿಗೆ ಪರಿಹಾರಗಳೆಲ್ಲ ಸಿಕ್ಕಿ ಶುಭ ಫಲ ಸಿಕ್ಕಿತ್ತು. ಆ ಕಾರಣದಿಂದ ಇವರು ಅವರ ಹತ್ರ ಮಾತಾಡಬೇಕಾದ್ರೆ ಈ ಥರ ಎಲ್ಲ ಆಗಿದೆ, ಸಮಸ್ಯೆ ಉಂಟಾಗಿದೆ, ನಾವು ಬೇರೆ ಯಾರ ಹತ್ರನ ಕೇಳೋಕ್ಕೆ ಹೋದೋ ಬರ್ತಾ ಇದ್ದಂಥ ಹುಡುಗನ ವರನ ಕಡೆಯ ಸಂಬಂಧಗಳು ನಿಂತೋಗಿವೆ ಅಂತೇಳಿ ಅವ್ರ ಹತ್ರ ಮಾತಾಡಬೇಕಾದ್ರೆ ಆ ಅಂಗಡಿಯವರು ನಮ್ಮ ಕಚೇರಿ ಹತ್ರ ಕಳಿಸ್ತಾರೆ. ಸರಿ, ಕಚೇರಿಗೆ ಬಂದು ಅವರ ಮಗಳ ಜನ್ಮ ದಿನಾಂಕ ಸಮಯವನ್ನು ತಿಳಿಸಿ ಕೇಳ್ತಾರೆ. ಮದುವೆ ಸೆಟ್ ಆಗ್ತಾಯಿಲ್ಲ, 28 ವರ್ಷ ಆಗಿದೆ, ಏನು ಮಾಡಬೇಕು, ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಹೇಳ್ತಾರೆ. ಆ ಜಾತಕ ವಿಶ್ಲೇಷಣೆ ಎಲ್ಲ ನೋಡಿದಾಗ ಸಪ್ತಮ ಸ್ಥಾನವನ್ನು ಶನಿ ಭಗವಾನರು 10ನೇ ದೃಷ್ಟಿಯಿಂದ ನೋಡ್ತಾ ಇರೋದು ಕಂಡುಬಂತು. ಕುಜದೋಷ, ನಾಗದೋಷ ಇರ್ತಕ್ಕಂಥದ್ದು ಬಲವಾಗಿ ಆ ಜಾತಕದಲ್ಲಿ ಕಂಡುಬಂತು. ಮಾಂಗಲ್ಯಕಾರಕನಾದಂಥ ಶುಕ್ರ ಅಷ್ಟಮದಲ್ಲಿ ಇದ್ದು ಮಿಥುನ ಲಗ್ನಕ್ಕೆ ಅಷ್ಟಮದಲ್ಲಿದ್ದು ನಿರ್ಬಲನಾಗಿರೋದ್ರಿಂದ ವಿವಾಹ ಕಾರ್ಯಗಳಿಗೆ ಸಂಬಂಧಪಟ್ಟ ಅಡ್ಡಿ ಆತಂಕಗಳು ತುಂಬ ಬಲವಾಗಿ ಕಾಡ್ತಾ ಇತ್ತು. ಇವರು ಮೊದಲು ಹೋಗಿದ್ದಂಥ ಜ್ಯೋತಿಷಿ ಅರ್ಕ ವಿವಾಹ ಮಾಡಿಸಿ ಅಂಥೇಳಿ ಶನಿದೇವ್ರ ದೇವಸ್ಥಾನದಲ್ಲಿ ಮಾಡಿಸಿ ಅಂತೇಳಿ ಹೇಳಿದ್ದಾನೆ. ಪಾಪ ಅವ್ರು ಹೇಳಿರೋದು ಸರಿ ಇದೆಯೇನೋ ಅಂತೇಳಿ ಇವರು ಹೋಗಿ ಅರ್ಕ ವಿವಾಹ ಎಲ್ಲ ಶನಿದೇವ್ರ ದೇವಸ್ಥಾನದಲ್ಲೇ ಮಾಡಿಸಿದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅರ್ಕ ವಿವಾಹ ಹೆಣ್ಣು ಮಕ್ಕಳಿಗೆ ಬರೋದಿಲ್ಲ. ಇದು ಗಂಡು ಮಕ್ಕಳ ಮದುವೆಯ ಸಮಸ್ಯೆ ಇದ್ದಾಗ ಮಾಡ್ತಕ್ಕಂಥ ಪರಿಹಾರ. ಇನ್ನೊಂದು ಹೇಳಬೇಕಂದ್ರೆ ವಿವಾಹಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಶನಿ ಭಗವಾನರ ದೇವಸ್ಥಾನದಲ್ಲಿ ಮಾಡಿಸೋ ಹಾಗೆ ಇಲ್ಲ. ಇವರು ಶನಿ ಭಗವಾನರ ದೇವಸ್ಥಾನದಲ್ಲಿ ಮಾಡಿಸಿದ ನಂತರ ಬರ್ತಾ ಇದ್ದಂಥ ಹುಡುಗನ ಕಡೆಯ ಪ್ರೊಫೈಲ್ ಕಂಪ್ಲೀಟ್ ನಿಂತೋಗಿದೆ. ಆ ಅಂಗಡಿಯವರ ಸಲಹೆ ಮೇರೆಗೆ ಬಂದು ವಿಚಾರಿಸಿ ಈ ಥರ ಸಮಸ್ಯೆ ಆಗಿದೆ ಅಂತೇಳಿ ಹೇಳಿದಾಗ ಆ್ಯಕ್ಚುಲಿ ಇವರು ಮೊದಲಿಗೆ ಶನಿ ದಶೆ ನಡೀತಾ ಇರೋದ್ರಿಂದ ಶನಿ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಈ ಜಾತಕರ ತಾಯಿಯವರಿಗೆ ಸಲಹೆಯನ್ನು ನೀಡಲಾಯಿತು. ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಶನಿದೇವರ ದೋಷಕ್ಕೆ ಪರಿಹಾರ ಮಾಡಿಕೊಳ್ಳಿಕ್ಕೆ, ಹಾಗೆ 2 ಮದುವೆ ಆಗೋ ಯೋಗ ಈ ಜಾತಕದಲ್ಲಿ ಕಂಡುಬರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ ಮತ್ತು ನಾಗಪ್ರತಿಷ್ಠೆಯನ್ನು ಮಾಡಿಸ್ಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ. ಹಾಗೆ ಇವರ ಮಗಳ ಜಾತಕವನ್ನು ಪರಿಶೀಲನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಜನನ ಆದ ಮೇಲೆ ಆ ಜಾತಕಕ್ಕೆ ಸಂಬಂಧಿಸಿದ ಯಾವುದೇ ಪರಿಹಾರ ಕಾರ್ಯಗಳನ್ನು ಮಾಡಿಕೊಂಡಿಲ್ಲ.
ಇದರ ನೆಗೆಟಿವ್ ವೈಬ್ರೇಷನ್ದ ಯಾವುದೂ ಪಾಸಿಟಿವ್ ಸಹ ರಿಸಲ್ಟು ಸಿಗ್ತಾ ಇದೆ. ಇನ್ನು ಎರಡನೆಯದಾಗಿ ಶನಿ ಭಗವಾನರಿಗೆ ಪರಿಹಾರ ಮತ್ತು ಗುರುಬಲ ಮೇ 14ರವರೆಗೆ ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಪರಿಹಾರಗಳನ್ನು ಮಾಡಿಕೊಂಡು ವಿವಾಹಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಂಡಾದಮೇಲೆ ಪಾರ್ವತಿ ಸ್ವಯಂವರ ಹೋಮವನ್ನು ಮಾಡಿಸ್ಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ. ಇಲ್ಲಿ ಈ ಜಾತಕರಿಗೆ ಬೇರೆಯ ಜ್ಯೋತಿಷಿ ಒಬ್ಬ ಮಾಡಿದ ಎಡವಟ್ಟು ಇವರಿಗೆ ಸಿಗ್ತಾ ಇದ್ದಂದರೆ ಬರ್ತಾ ಇದ್ದಂಥ ವರನ ಪ್ರೊಫೈಲ್ಗಳು ನಿಂತೋಯ್ತು, ಮದುವೆ ಕಾರ್ಯನೇ ಮುಂದಕ್ಕೆ ಹೋಗ್ದಂಗೆ ಆಗೋಯಿತು. ಶನಿ ದಶೆ, ಶನಿ ಭುಕ್ತಿ, ರಾಹು ಭುಕ್ತಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಶನಿ ಸಪ್ತಮ ಸ್ಥಾನವನ್ನು ನೋಡ್ತಾ ಇರೋದು, ಮಿಥುನ ಲಗ್ನ, 4ನೇ ಸ್ಥಾನದಲ್ಲಿ ರಾಹು ಇರ್ತಕ್ಕಂಥದ್ದು ಕನ್ಯಾ ರಾಶಿಲಿ. ಈ ಎಲ್ಲ ಕಾರಣಗಳಿಂದ ಇವರ ಮದುವೆಗೆ ಅಡ್ಡಿ ಆತಂಕ ವಿಪರೀತವಾಗಿತ್ತು. ಸೂಕ್ತ ಪರಿಹಾರ ಮತ್ತು ಮಾರ್ಗದರ್ಶನವನ್ನು ಈ ಜಾತಕರಿಗೆ ತಿಳಿಸಿರುತ್ತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.